ನಮಸ್ತೆ ಎಲ್ಲ ಆಯುಷ್ ಟಿ ವೀಕ್ಷಕರಿಗೆ ಆಯುಷ್ ಫೋರ್ಸಿನ ವಿಶೇಷವಾದ ಸಂಚಿಕೆಗೆ ಸ್ವಾಗತ. ಏನಕ್ಕೆ ಆಯುಷ್ ಫೋರ್ಸ್ ಅಂತ ನಿಮ್ಗೆ ಗೊತ್ತಾಗಿದೆ. ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟು ಕರ್ನಾಟಕನ ಒಂದು ಮಾಡಲ್ ಮಾಡಬೇಕು. ಪ್ರತಿಯೊಬ್ಬರಿಗೂ ರೋಗ ನಿರೋಧಕ ಶಕ್ತಿ ಹೇಗೆ ನಾವು ಜಾಗೃತಿಗೊಳಿಸೋದು ಅನ್ನೋದ್ರ ಬಗ್ಗೆ ಮಾಡಬೇಕಂದ್ರೆ ಸಾಧ್ಯ ಇರೋದು ಕೇವಲ ಆಯುಷ್ ಡಾಕ್ಟರ್ಸ್ಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ GB ಕುಂಬಾರ್ ಅವರು. ಇವರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾನ ಪಬ್ಲಿಸಿಟಿ ಲೆವೆಲಲ್ಲಿ ಸೋಷಿಯಲ್ ಮೀಡಿಯಾ ಇದರಲ್ಲಿ ಮೂಲೆಯಲ್ಲೂ ತಲುಪಿಸುವಂಥದ್ದು. ಮತ್ತು ದಿನ ಬೆಳಗ್ಗೆ 4ರಿಂದ 4:15 ಅರ್ಲಿ ಮಾರ್ನಿಂಗು ಫಸ್ಟ್ ಮೆಸೇಜ್ ಬರೋದೇ ನಮ್ಮ ಡಾಕ್ಟರ್ GB ಕುಂಬಾರ್ ಅವ್ರದ್ದು. ಏನು ಇವತ್ತಿನ ವಿಶೇಷತೆ, ಏನು ಇಮ್ಯುನಿಟಿ ಹೆಂಗೆ ಬೆಳೆಸ್ಕೋಬೇಕು, ಮತ್ತು ಜನರು ಏನಾದರೂ ಸಾಧನೆ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿ ಕೊಡುವಂತಹ ಒಂದು ವಿಶೇಷವಾದಂಥ ಒಂದು ಪೊಸಿಷನಲ್ಲಿದ್ದಾರೆ. ಅದೇ ಸ್ಟೇಟ್ ಮೀಡಿಯಾ ಇನ್ಚಾರ್ಜ್ ಆಗಿದ್ದಾರೆ ಆಫ್ AFI. ಜೊತೆಲಿ ಇವ್ರದ್ದು ಶ್ರೀ ಸಂಗಮೇಶ್ವರ ಕ್ಲಿನಿಕ್ ಬಿಳಗಿಲಿದೆ. ಈ ಕ್ಲಿನಿಕ್ಕಿನ ವಿಚಾರ ಹೇಳ್ಬಿಡ್ತೀನಿ ನಾನು. ನಮ್ಮ ಬೆಂಗಳೂರಲ್ಲಿ ಇಲ್ಲದೆ ಇರೋವಂಥದ್ದು ಏನಾರು ಇದೆಯಾ? ಬೇಡ. ಮಹಾರಾಷ್ಟ್ರದಿಂದ ಎಲ್ಲ ಬರ್ತಾರೆ, ಹೊರಗಡೆಯಿಂದೆಲ್ಲ ಬರ್ತಾರೆ. ಎಲ್ಲಿಗೆ? ಬಿಳಗಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ ಅದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಸಂಗಮೇಶ್ವರ ಕ್ಲಿನಿಕ್ಗೋಸ್ಕರ ಬರ್ತಾರೆ. ಏನಕ್ಕೆ ಅಂದರೆ ಈಸ್ ಒನ್ ಆಫ್ ದಿ ಫೇಮಸ್ ಡಾಕ್ಟರ್ ಫಾರ್ ಟ್ರೀಟಿಂಗ್ ಕಿಡ್ನಿ ಇಶ್ಯೂಸು ಮತ್ತು ಸ್ಕಿನ್ ರಿಲೇಟೆಡ್ ಆ್ಯಂಡ್ ಈಸ್ ಎ ಜನರಲ್ ಫಿಸಿಷಿಯನ್ ಆಲ್ಸೋ. ಡಾಕ್ಟರ್ GB ಕುಂಬಾರ್ ಅವ್ರಿಗೆ ಸ್ವಾಗತ ನಮ್ಮ ಆಯುಷ್ ಫೋರ್ಸ್ಗೆ. ನಮಸ್ತೆ ಸರ್. ಡಾಕ್ಟ್ರೇ, ನಿಮ್ಮ ಆಯುಷ್ ಕ್ವಾಲಿಫಿಕೇಷನಿಂದ ಹಿಡಿದು ಇಲ್ಲಿವರೆಗೂ ನಿಮ್ಮ ಜರ್ನಿ, ಅಂದರೆ ಏನಕ್ಕೆ ಆಯುರ್ವೇದ ಡಾಕ್ಟರ್ ಆದ್ರಿ ಮತ್ತು ಇಲ್ಲಿವರೆಗೂ ನಿಮ್ಮ ಜರ್ನಿ ಆ್ಯಸ್ ಎ ಡಾಕ್ಟರ್ ಹೇಗಿತ್ತು ಸ್ವಲ್ಪ ಆರಾಮಾಗಿ ಹೇಳಿ ಸರ್. ನಾನು ಬೇಸಿಕಲಿ ತುಂಬ ಹಳ್ಳಿ ವಾತಾವರಣದಿಂದ ಬಂದವನು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿ ಬೆಳೆದವನು. ಮತ್ತು ಮಹಾರಾಷ್ಟ್ರ ಗಡಿ ಭಾಗದಿಂದ ನಾನು ಬಂದೆ. ನಾನು ಮುಂದೆ PUC ಅಲ್ಲಿ PUCವರೆಗೂ ನಾನು ನಮ್ಮ 7ನೇ ತರಗತಿಯಿಂದ ನಮ್ಮ ಊರಲ್ಲಿ ಓದಿ PUCವರೆಗೆ ಬಿಜಾಪುರದಲ್ಲಿ ಓದಿದೆ. ಆಮೇಲೆ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ತು. ಬಸವೇಶ್ವರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ನಾನು ಓದನ್ನು ಪ್ರಾರಂಭಿಸಿದೆ. ನಾನು 99ನೇ ಇಸ್ವಿಯಲ್ಲಿ ನನ್ನ BMSಗೆ ಜಾಯ್ನ್ ಆದೆ. 2005ರಲ್ಲಿ ನಾನು ಕ್ವಾಲಿಫೈಡ್ ಆದೆ, BMS ಕ್ವಾಲಿಫೈಡ್ ಆದೆ. ಅಲ್ಲಿಂದ ನಾನು ಅಲ್ಲೇ ಬಾಗಲಕೋಟೆಯಲ್ಲಿ ಇರೋ ಒಂದು ಧನುಷ್ ಆಸ್ಪತ್ರೆಯಲ್ಲಿ ನಾನು ನೈಟ್ ಡ್ಯೂಟಿ ಡಾಕ್ಟ್ರಾಗಿ ಜಾಯಿನ್ ಮಾಡಿ ನೈಟಲ್ಲಿ ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಡೇಯಲ್ಲಿ ನಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೆ. ಅಲ್ಲಿಂದ ಆದಮೇಲೆ ನಾನು ಹೆಚ್ಚಿನ ಒಂದು ಟ್ರೈನಿಂಗ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲೂ ಒಂದು 3 ಹಾಸ್ಪಿಟ್ಲ್ಗಳಲ್ಲಿ ನಾನು ಕೆಲಸ ಮಾಡಿದೆ. ರಿಪಬ್ಲಿಕ್ ಹಾಸ್ಪಿಟ್ಲು ರಿಚ್ಮಂಡ್ ಸರ್ಕಲಲ್ಲಿ, ನಾಯಕ್ ಹಾಸ್ಪಿಟ್ಲು ಗಾಯತ್ರಿ ನಗರದಲ್ಲಿ, ಆಮೇಲೆ ವಿದ್ಯಾರಣ್ಯಪುರದಲ್ಲಿರೋ ಕೇತಮ್ಸ್ ಹಾಸ್ಪಿಟ್ಲಲ್ಲಿ. ಸೊ ಅಲ್ಲಿ ನನಗೊಬ್ಬರು ಒಳ್ಳೆ ಮಾರ್ಗದರ್ಶಕರು ಡಾಕ್ಟರ್ ಹರ್ಷ ಅಂಥೇಳಿ ಸಿಕ್ಕರು. ಅವ್ರ ಅಂಡರ್ ನಾನು ತುಂಬ ವರ್ಕ್ ಮಾಡಿದೆ. ಸೊ ಅವ್ರ ಗೈಡೆನ್ಸು, ಅವ್ರ ಮಾರ್ಗದರ್ಶನ ನಾನು ಅವರಿಂದ ತುಂಬ ನಾಲೆಜ್ ಎಲ್ಲ ತೊಗೊಂಡ್ಬಿಟ್ಟು ನಾನು 2007 ನವಂಬರಲ್ಲಿ ನಾನು ಬೀಳ್ಗಿಗೆ ನನ್ನ ಕ್ಲಿನಿಕ್ಕನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ಮಾಡಬೇಕಂದ್ರೆ ನನ್ನ ಆತ್ಮೀಯ ಸ್ನೇಹಿತರಿಬ್ಬರು ಅಲ್ಲೇ ಇರೋದ್ರಿಂದ ಅವ್ರಿಗೋಸ್ಕರ ನಾನು ಅಲ್ಲೇ ಬೀಳ್ಗಿಯಲ್ಲಿ ನನ್ನ ಕ್ಲಿನಿಕ್ನ ಪ್ರಾರಂಭ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಸುಮಾರು 18 ವರ್ಷ ನಂದು ಮೆಡಿಕಲ್ ಫೀಲ್ಡಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಇವಾಗ ಸದ್ಯಕ್ಕೆ ಅಲ್ಲಿ ಜನರಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಆಯುರ್ವೇದ ಹೆಚ್ಚಾಗಿ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀನಿ. ಯಾವಾಗ ಅವಶ್ಯಕತೆ ಇರುವಾಗ ಕೆಲವೊಂದು ಸಲ ಬೇರೆ ಸಿಸ್ಟಮ್ನು ಮಾಡಬೇಕಾಗುತ್ತೆ, ಅನಿವಾರ್ಯವಾಗಿ ಕೆಲವೊಂದು ಸಿಸ್ಟಮ್ ಮಾಡ್ತೀವಿ. ಸೊ ಹೆಚ್ಚು ನಾನು ಆಯುರ್ವೇದ ಇದೇನಲ್ಲ ಕೆಲವೊಂದು ಟ್ರೀಟ್ ಆಗದೇ ಇರೋತಕ್ಕಂಥ ಟ್ರೀಟ್ಮೆಂಟನ್ನ ನಾವು ಮಾಡಿದ್ದೀವಿ, ನಮ್ಮ ಫೀಲ್ಡಲ್ಲಿ ಮಾಡಿದ್ದೀವಿ. ಅದು ನನಗೆ ತುಂಬ ಹೆಮ್ಮೆ ಇದೆ. ಸಂತೋಷ ಡಾಕ್ಟ್ರೇ. ಈ AFIಲಿ ನೀವು ಸ್ಟೇಟ್ ಮೀಡಿಯಾ ಇನ್ಚಾರ್ಜ್ ಇದ್ದೀರಾ. ನನಗೆ ಗೊತ್ತಿರೋಂಗೆ ಒಬ್ಬ ನಿಷ್ಕಾಮ ಕರ್ಮಯೋಗಿ ಯಾರು ಮಾಡ್ತಾವ್ರ ವರ್ಕು ಅಂದರೆ ತಾವು ಮಾಡ್ತಿದ್ದೀರಾ. ನೀವು ನಿಮ್ಮ ವೃತ್ತಿ ಜೊತೆಲೆ ಹೆಚ್ಚು ಸಮಯ ಆಯುಷ್ ಡೆವಲಪ್ಮೆಂಟ್ಗೆ ನೀವು ತುಂಬ ಮುಡುಪಾಗಿಟ್ಟಿದ್ದೀರಾ ಅನ್ನೋದು ನನಗೆ ಪರ್ಸ್ನಲಾಗೇ ಗೊತ್ತು. ಈ ಜರ್ನಿ ಹೇಗೆ ಅನ್ನಿಸ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಬೆಳಿಗ್ಗೆ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದಂದರೆ ನಾನು ಬೆಳಿಗ್ಗೆ AFIಗೋಸ್ಕರ ನಾನು ಫೇಸ್ಬುಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ನಾನು ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಅದು ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ಬೆರಾದರ್ ಅವರು ಗಮನಿಸ್ತಾಯಿದ್ರು ಮತ್ತು ಎಲ್ಲ ಕಡೆನೂ ಗಮನಿಸ್ತಾಯಿದ್ರು. ಈ ಬೆಳಿಗ್ಗೆನೇ ಎಲ್ಲ ಕಡೆ ಹೈಲೈಟ್ ಇತ್ತು. ಮುಂಚೆ ಬೆಳಿಗ್ಗೆ ಮಾತ್ರ ಎಲ್ಲ ಕಡೆ ಬರ್ತಾಯಿತ್ತು. ಸೊ ಆವಾಗ ನನಗೆ ಏನು ಮಾಡಿದ್ರು, ಪ್ರಮೋಟ್ ಮಾಡಿದ್ರು ಅಂತ ಅಂದರೆ ಸ್ಟೇಟ್ ಇನ್ಚಾರ್ಜ್ ನನಗೆ ಕೊಟ್ಟರು. ಸೊ ಆವಾಗಿಂದ ನಾನು ಸ್ಟೇಟ್ ಮೀಡಿಯಾನ ನಾನು
ಎಲ್ಲನೂ ನಾನೇ ಹ್ಯಾಂಡಲ್ ಮಾಡ್ತೀನಿ. ಟ್ವಿಟರ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಸೊ ಎಲ್ಲನೂ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ತುಂಬ ಅದರಿಂದನೇ ನಾನು ಆಯುಷ್ ಟಿ ವಿಗೆ ಬರೋ ಮಟ್ಟಿಗೆ ಬೆಳೆದೆ ಅಂತ ನಾನು ಹೇಳ್ಬೋದು. ಸೊ ಅದು ಆ ಒಂದು ನಿಷ್ಕಾಮ ಕೆಲಸ ಮಾಡಿದ್ದಕ್ಕೆ ತಮ್ಮಂಥವ್ರು ನನಗೆ ಸಿಕ್ಕರು ಅಂತ ನಾನು ಹೇಳ ಬಯಸ್ತೀನಿ. ನೀವು ಅಬ್ಸರ್ವ್ ಮಾಡ್ತೀರಿ, ಅವ್ರು ಏನೇ ಹೇಳುವಾಗಲೂ ನಾನು ಮಾಡಿದೆ ಅನ್ನೋದು ಹೇಳಲ್ಲ ಅವರು. ಏನಕ್ಕೆ ಅಂದರೆ ಬೇಸಿಕಲಿ ಈಸ್ ಎ ಸ್ಪಿರಿಚುವಲ್ ಓರಿಯೆಂಟೆಡ್ ಪರ್ಸನ್ನು. ಸ್ವಲ್ಪ ನಿಮ್ಮದು ಸ್ಪಿರಿಚುವಲ್ ಜರ್ನಿ, ನಿಮ್ಮ ತಂದೆದು ನಿಮ್ಮದು ಚೂರು ಅಚೀವ್ಮೆಂಟ್ ಸ್ವಲ್ಪ ನಿಮ್ಮ ಬಗ್ಗೆನೂ ಹೇಳಿ ದಯವಿಟ್ಟು. ನಮ್ಮ ಅಜ್ಜ ಅಜ್ಜಿ ಅವರು ತುಂಬ ದೈವ ಭಕ್ತರಾಗಿದ್ದರು. ಅವರು ತುಂಬ ಶ್ರಮಜೀವಿಗಳು. ತುಂಬ ಬಡತನ ಇತ್ತು, ತುಂಬ ಶ್ರಮ ವಹಿಸಿ ತುಂಬ ಕಷ್ಟಪಟ್ಟು ತುಂಬ ಬಡತನದಲ್ಲಿ ಇದ್ದರು ಅವರು. ಸೊ ಆವಾಗ ಅವರು ನಮ್ಮ ತಂದೆ ಒಬ್ಬರೇ ಮತ್ತು ನಮ್ಮ ಅತ್ತೆ ಸೋದರತ್ತೆ ಇನ್ನೂ ಇಬ್ಬರೇ ಅವರು ಇರೋದು. ಸೊ ನಮ್ಮ ಚಿಕ್ಕಂದಿನಿಂದನೂ ನಮ್ಮ ತಂದೆ ತುಂಬ ಕಷ್ಟದಿಂದ ಶ್ರಮ ವಹಿಸಿ ಬೆಳೆದರು. ಸೊ ಆಮೇಲೆ ಅವರು ಸ್ವಂತ ಪರಿಶ್ರಮದಿಂದ ತುಂಬ ಅಲ್ಲೆಲ್ಲ ತುಂಬ ಸಾಧನೆ ಮಾಡಿದ್ರು, ತುಂಬ ಹೆಸರು ಮಾಡಿದ್ರು. ಅಲ್ಲಿ ಊರಲ್ಲಿ ಇರ್ತಕ್ಕಂಥ ಯಾವುದೇ ದೇವಸ್ಥಾನ ಆಗಲಿ ಅಥವಾ ಯಾವುದೇ ಸಾಮಾಜಿಕ ಕಾರ್ಯಗಳಾಗಲಿ ಅಥವಾ ಯಾವುದೇ ಕೆಲವೊಂದು ಶೈಕ್ಷಣಿಕ ಕಾರ್ಯಗಳು, ಯಾರಿಗೆ ನೌಕರಿ ಬೇಕಾದರೆ, ಯಾರಿಗೂ ಏನೋ ಶಿಕ್ಷಣಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ, ಸೊ ತುಂಬ ಹಣದ ಸಹಾಯ, ಎಲ್ಲ ಥರನೂ ಸಹಾಯ ಎಲ್ಲ ಜನರಿಗೂ ಮಾಡ್ತಾಯಿದ್ರು ನಮ್ಮ ತಂದೆ. ಸೊ ಹೀಗಾಗಿ ನಮ್ಮ ಅಜ್ಜ ಅಜ್ಜಿ ಹೇಳಬೇಕಂದ್ರೆ ಅವ್ರು ಎಷ್ಟು ದೈವಭಕ್ತರಾಗಿದ್ರು ಅಂದರೆ, ನಮ್ಮ ಅಜ್ಜ 105 ವರ್ಷ ಬದುಕಿದ್ರು. ಕಾರ್ತಿಕ ಏಕಾದಶಿ ಸೋಮವಾರ ದಿವಸ ಅವರು ದೇಹ ತ್ಯಾಗ ಮಾಡಿದ್ರು. ಅದು 13 ವರ್ಷದ ನಂತರ ನಮ್ಮ ಅಜ್ಜಿ 110ನೇ ವಯಸ್ಸಿನಲ್ಲಿ ಅದೇ ಕಾರ್ತಿಕ ಮಾಸದ ಸೋಮವಾರದಂದನೇ ಅವರು ದೇಹ ತ್ಯಾಗ ಮಾಡಿದರು. ಅಂದ್ರೆ ಅಷ್ಟು ಅವ್ರದ್ದು ದೈವಭಕ್ತಿ ಇತ್ತು ಅಂತ ನಾನು ಹೇಳ್ಬೇಕಂತ. ಸೊ ನಮ್ಮ ತಂದೆಯೂ ತುಂಬ ದೈವಭಕ್ತರಾಗಿದ್ದರು. ಸಾಕಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ರು. ಅವರು ಸ್ವಂತ ದುಡ್ಡನ್ನು ಅಷ್ಟೇ ಹಾಕ್ತಾಯಿದ್ರು, ಆಮೇಲೆ ಸಾಮಾಜಿಕ ಕಾರ್ಯಗಳನ್ನು ಅಷ್ಟೇ ಮಾಡ್ತಾಯಿದ್ರು. ಸೊ ಊರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ದೇವಸ್ಥಾನಗಳು ಅವರು ಇದರಿಂದನೇ ಜೀರ್ಣೋದ್ಧಾರ ಆದವು ಅಂತ ಹೇಳ್ಬೋದು. ಸೊ ಅವ್ರೂ 90 ವರ್ಷ ಮಾಡಿ ಈಗ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಅವರು ದೇಹ ಬಿಟ್ಟರು. ಸೊ ಅವರಿಂದ ನಾನು ತುಂಬ ಚಿಕ್ಕವನಿದ್ದಾಗೆ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ, ಅಲ್ಲಿ ಶಿವಗಡ ಮಹಾರಾಜರು ಅಂಥೇಳಿ ಒಬ್ಬರು ಸಂತರಾಗಿ ಹೋಗಿದ್ರು. ಅಲ್ಲಿ ನಾವು ಚಿಕ್ಕಂದಿನಿಂದನೇ ಪುರಾಣ ಪುಣ್ಯಕಥೆಗಳನ್ನೆಲ್ಲ ಕೇಳ್ತಾ ಬೆಳೆದವರು. ಸೊ ಹೀಗಾಗಿ ನಮ್ಗೆ ಅದು ನಮ್ಮ ಮನೆಯಲ್ಲೇ ಆ ಸಂಸ್ಕಾರ ಇರೋದರಿಂದ ಸ್ವಲ್ಪ ನಮಗೆ ಈ ದೇವರು ಇದು ಎಲ್ಲ ಜಾಸ್ತಿ. ಹಾಗೆ ಮುಂದೆ ಬಂದಾಗ ನಮ್ಮದು ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪುಗಳು, ನಾವೆಲ್ಲೇ ಅವ್ರದ್ದು ಪ್ರವಚನ ಇದ್ದರೆ, ಅಂದರೆ ಬಾಗಲಕೋಟೆ ನಮ್ಮಿಂದ 30 ಕಿಲೋಮೀಟರ್ ಬೆಳಿಗ್ಗೆಯಿಂದ 2 ಸಲ ನಮ್ಮ ಪುಣ್ಯಕ್ಕೆ, ಅಂದರೆ ಬಾಗಲಕೋಟೆ ಪುಣ್ಯ ಅಂದರೆ 2 ಸಲ ಅವ್ರಿಗೆ, ಅಂದರೆ ಯಾರಿಗೂ 2 ಸಲ ಅವ್ರದ್ದು ಪ್ರವಚನದ ಅವಕಾಶ ಸಿಗಲ್ಲ. ಬಟ್ ಬಾಗಲಕೋಟೆಗೆ 2 ಸಲ ನಮ್ಗೆ ಗೊತ್ತಿದ್ರು ಹಂಗೆ 2 ಸಲ ಅವಕಾಶ ಇತ್ತು. 2 ಸಲ 1 ತಿಂಗಳು ನಾವು ಪ್ರವಚನ ಕೇಳ್ತಿದ್ವಿ. ಒಂಥರ ಅವರು 100 ವರ್ಷದ, ಅಂದರೆ ಶತಮಾನದ ಸಂತ ಅಂತಾರೆ ಅವ್ರಿಗೆ. ಅಂದರೆ 100 ವರ್ಷದಲ್ಲ ಒಬ್ಬರು ಆ ಥರ ಸಂತರು ಹುಡ್ತಾರೆ. ಸೊ ಅವ್ರನ್ನಲ್ಲಿ ಅವ್ರ ಎರಾದಲ್ಲಿ ನಾವು ಬದುಕಿದ್ದೀವಿ ಅಂದರೆ ನಾವು ಗ್ರೇಟ್ ಅಂತ ನನ್ನ ಅನಿಸಿಕೆ. ಇವೆಲ್ಲ ನಿಮ್ಮದು ಬೇಸು, ಫೌಂಡೇಶನ್ನು ಸ್ಪಿರಿಚುವಲ್ಲು ಮತ್ತು ಈ ಒಂದು ಸಾತ್ವಿಕತೆ ಇರೋದ್ರಿಂದ ನೀವು ಕೊಡೋವಂಥ ಮೆಡಿಸಿನಿಂದ ಬೇಗ ಕ್ಯೂರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟೊಂದು ಜನ ಬೆಳಿಗ್ಗೆ ಬರಬೇಕು ನಿಮ್ಮ ಹತ್ರ ಅಂದರೆ, ಸೊ ಅದು ನಿಜಾನ ಅದು ಸ್ವಲ್ಪ ಜಸ್ಟಿಫೈ ಮಾಡಿ. ಯಾಕಂದರೆ ನೀವು ಇವಾಗ ಏನಾಗಿದೆ ಅಂದರೆ ಮಾಡರ್ನು ಓರಿಯೆಂಟೆಡ್ಡು ಈಗಿನ ಕಾಲದಲ್ಲಿ ಇದ್ದೀವಿ ನಾವು. ಅಟ್ ದಿ ಸೇಮ್ ಟೈಮು ನೀವು ಸ್ಪಿರಿಚುವಲ್ಲೂ ಇದ್ದೀರಾ. ಇವೆರಡು ಬ್ಲೆಂಡ್ ಆದರೆ ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಏನಂತೀರ ಅದ್ರ ಬಗ್ಗೆ? ಅದನ್ನು ನಮ್ಮ ಆಯುರ್ವೇದದಲ್ಲೂ ಅದೆಲ್ಲನೂ ಎಲ್ಲದರ ಬಗ್ಗೆ ಆತ್ಮ, ಮನಸ್ಸು, ಎಲ್ಲ ಇಂದ್ರಿಯ, ಅದರ ಎಲ್ಲದರ ಬಗ್ಗೆನೂ ಉಲ್ಲೇಖಗಳಿದ್ದಾವೆ ಸರ್. ನಮ್ಮ ಆಯುರ್ವೇದದಲ್ಲಿ ಎಲ್ಲನೂ ಹೇಳಿದ್ದಾರೆ. ಆತ್ಮದ ಬಗ್ಗೆನೂ ವರ್ಣನೆ ಇದೆ. ಸೊ ಪ್ರಸನ್ನ ಆತ್ಮೇಂದ್ರಿಯ ಏನೇ ಸ್ವಸ್ಥ ಇತ್ಯವಿದೆ ಅಂತ ಶ್ಲೋಕ ಬರುತ್ತೆ. ಎಲ್ಲನೂ ಸಮ ಇದ್ರೂ, ಸಮದೋಷ, ಸಮ ಅಗ್ನಿ, ಧಾತು, ಮಲಕ್ರಿಯೆ ಎಲ್ಲನೂ ಸಮ ಇದ್ರೂ ಕೂಡ ಪ್ರಸನ್ನವಾದ ಆತ್ಮ, ಇಂದ್ರಿಯ, ಮನ ಇದು ಅವಶ್ಯಕತೆ ಇದೆ. ಸೊ ಇದು ಪ್ರಸನ್ನ ಆತ್ಮ, ಇಂದ್ರಿಯ, ಮನ ಇರಬೇಕಾದ್ರೆ ಅದರಲ್ಲಿ ಸ್ಪಿರಿಚುವಲ್ ಬರಲೇಬೇಕಾಗ್ತದೆ. ಸೊ ಇವಾಗ ನಾವೆಲ್ಲ ಮಾನಸಿಕ ತಜ್ಞರ ಹತ್ರ ಕೌನ್ಸ್ಲಿಂಗು ಎಲ್ಲ, ಇದು ಗೋಲ್ಡನ್ ಡೇಸಲ್ಲಿ ಯಾವ ಥರ ಇತ್ತು ಅಂದರೆ ಪುರಾಣ ಪುಣ್ಯಕಥೆಗಳು, ಈ ಸತ್ಸಂಗ, ಇದು ಒಂದು ಅರ್ಥದಲ್ಲಿ ಇವೆಲ್ಲ ಕೌನ್ಸ್ಲಿಂಗ್ ಆಗ್ತಾಯಿತ್ತು. ಸೊ ಜನರ ಮನಸ್ಸಿನಲ್ಲಿ ಇರತಕ್ಕಂಥ ಕೊಳೆಯನ್ನು ತೆಗೆದು, ಸೊ ಆಟೋಮೆಟಿಕ್ಕಾಗಿ ಅವು ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಮಾನಸಿಕವಾಗಿ ಏನಾದರೂ ನಾವು ಜರ್ಜರಿತ ಆದರೆ ದೇಹದ ಮೇಲೆ ತೊಂದರೆ ಆಗುತ್ತೆ, ದೇಹದಕ್ಕೆ ಏನಾದರೂ ತೊಂದರೆ ಆದರೆ ಮನುಷ್ಯನ ಮೇಲೆ ಪರಿಣಾಮ. ಇವು ಎರಡೂ ಒಂದಕ್ಕೊಂದು ಸಂಬಂಧಗಳಿದೆ. ಸೊ ಹಾಗಾಗಿ
ನಾವು ಯಾವುದೇ ಏನೋ ಮಾಡ್ಬೇಕಂದ್ರೆ ನಾವು ಯಾವ ಥರ ಇರ್ತೀವಿ, ಸೊ ಅದು ಶಾರೀರಿಕವಾಗಿ ನಮ್ಮ ಚಿಕಿತ್ಸೆಯಲ್ಲಿ ಅದು ಫಲಪ್ರದ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಬಟ್ ಡಾಕ್ಟರ್, ಇವತ್ತು ಏನಾಗ್ತಿದೆ, ಎಷ್ಟು ಸ್ಪಿರಿಚುವಲ್ನು ಇದ್ದೀವಿ ನಾವು, ಈಗಿನ ಯೂತ್ನು ಇದ್ದಾರೆ, ಬಟ್ ಮೆಜಾರಿಟಿ ವೆಸ್ಟರ್ನ್ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದೆ ಬಿಕಾಸ್ ಆಫ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ OTTs ಇರ್ಬೋದು, ವೆಬ್ ಸೀರೀಸು ಎಲ್ಲನೂ ಆಗ್ತಾ ಇದೆ. ಸೊ ಇದರಿಂದ ರೋಗಗಳು ಹೆಚ್ಚಾಗ್ತಿದೆಯಾ ಅಥವಾ ನಮ್ಮ ಊಟದಲ್ಲಿ ಗೊತ್ತಲ್ಲ ಎಲ್ಲ ಜಂಕ್ ಫುಡ್ಸ್ ತಿನ್ನೋದ್ರಿಂದ ರೋಗಗಳು ಹೆಚ್ಚಾಗ್ತಿದೆಯಾ? ಏನು ನಿಮ್ಮ ಪ್ರಕಾರ? ಎರಡೂ ಸರ್, ಎರಡೂ ಅಂತ ಹೇಳ್ಬೋದು. ಇದನ್ನು ಹೆಂಗೆ ಸರಿಪಡಿಸೋದು, ಹೇಗೆ ಚೇಂಜ್ ತರಬೇಕು? ಅದನ್ನ ಹೆಂಗೆ ಸರಿಪಡಿಸ್ಬೇಕಂದ್ರೆ, ಈಗ ನಾವು ಐಶ್ ಫೋರ್ಸ್ ಅಂತ ಏನು ಈಗ ಆಗ್ತಾ ಇದೆ. ಐಶ್ ಫೋರ್ಸ್ ಅಂದರೆ ಹ್ಯೂಮನ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್, ಅಂದರೆ ಇಮ್ಯುನಿಟಿನ ಮೂಮೆಂಟ್. ಸೊ ಅಂದರೆ ಈ ಇಮ್ಯುನಿಟಿ ಹೆಚ್ಚು ಮಾಡೋಕ್ಕೆ ಏನು ಮಾಡಬೇಕು ಅಂತ ಏನು ಈಗ ಐಶ್ TV ಅವರು ಏನು ಐಶ್ ಫೋರ್ಸ್ ಅಂತ ಇದು ಮೂಮೆಂಟ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಅದರಿಂದ ಇದನ್ನೆಲ್ಲ ಹೊರಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅಂದರೆ ನಾವು ಎಲ್ಲ ಅಂದರೆ ಸ್ಪಿರಿಚುವಲಿನೂ ನಾವು ಅವ್ರನ್ನ ಸ್ಟ್ರಾಂಗ್ ಮಾಡ್ಬೋದು. ಆಮೇಲೆ ಇಮ್ಯುನಿಟಿ ಅಂದರೆ ಏನು ಆಹಾರ ತಗೋಬೇಕು, ಏನು ಆಹಾರ ತಗೋಬಾರ್ದು, ಅಂದರೆ ಆಹಾರದಲ್ಲಿನೂ ಏನಿದೆ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ. ಸೊ ಈ ಸಾತ್ವಿಕ ಆಹಾರ ತಗೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ ಡಿಸೀಸ್ಗಳು ಅಂದರೆ ರೋಗಗಳು ಕಮ್ಮಿ ಆಗುತ್ತವೆ. ಸೊ ಅದನ್ನೇ ನಮ್ಮ ಆಯುರ್ವೇದದಲ್ಲೇ ಹೇಳಿದೆ. ಅದನ್ನು ನಾವು ಈಗ ಇಮ್ಯೂನ್ ವೆಲ್ ಬೀಯಿಂಗ್ ಮೂಮೆಂಟಲ್ಲಿ ನಾವು ಅದನ್ನೇ ಈಗ ಹೇಳ್ತಾ ಇದ್ದೀವಿ. ವೀಕ್ಷಕರೇ, ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಅಂದರೆ ತಮಗೆಲ್ರಿಗೂ ಗೊತ್ತು. ಪ್ರತಿಯೊಬ್ಬರ ಕೈಯಲ್ಲೂ ಮೀಡಿಯಾ ತಾಕತ್ತು ನಿಮ್ಮ ಮೊಬೈಲಲ್ಲೇ ಇದೆ. ಇದನ್ನು ಮೂಲೆಯಲ್ಲೂ ತಲುಪಿಸುವಂಥ ಜವಾಬ್ದಾರಿ ನಮ್ಮ GB ಕುಂಬಾರ್ ಅವರು ಡಾಕ್ಟ್ರದ್ದು. ಯಾಕೆ ಅಂದರೆ ಇಮ್ಯೂನ್ ವೆಲ್ ಬೀಯಿಂಗ್ ಮೂಮೆಂಟು ಕರ್ನಾಟಕನ ಒಂದು ಮಾಡೆಲ್ ಮಾಡಬೇಕು ಅಂತಂದರೆ ಬರೀ ಮೆಡಿಸಿನ್ ನಾಲೆಜ್ ಇದ್ದರೆ ಸಾಲದು, ಅಥವಾ ನಮ್ಮ ಊಟ ದಿನಚರಿ ಅದು ಹೇಳೋದಕ್ಕೆ ಸಾತ್ವಿಕ ಫುಡ್ ಇದ್ದರೆ ಅದು ಸಾಲದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ಪಿರಿಚುವಲ್ ಇರಬೇಕು. ನೀವು ಒಳಗಡೆ ಶುದ್ಧವಾಗಿಲ್ಲ, ನಾನು ಒಳ್ಳೆ ಶುದ್ಧವಾದ ಆಹಾರನೇ ತಿಂತೀನಿ ಅಂದರೆ 100% ಇಲ್ಲಿ ತೆಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೊಂದು ನೋಡಿರ್ಬೋದು, ಏನೋ ಹ್ಯಾಬಿಟ್ಸ್ ಇಲ್ಲಪ್ಪ ಪಟ್ಟಂತ ಹೋಗ್ಬಿಟ್ಟ ಅಂತ. ಪಟ್ಟಂತ ಹಾಕೋದಂದರೆ ಒಳಗಡೆ ಏನೇನು ಹ್ಯಾಬಿಟ್ಸ್ ಇತ್ತು ಅಂತ ಗೊತ್ತಿಲ್ಲ, ಅಂದರೆ ಥಿಂಕಿಂಗ್ ಪ್ರೋಸೆಸ್ಸು. ಇವತ್ತೇನು ಮೀಡಿಯಾ ಇದೆ ಒಬ್ಬ ಸರಿಯಾದ ವ್ಯಕ್ತಿ ಕೈಯಲ್ಲಿದೆ. ಏನಕ್ಕೆ ಅಂದರೆ ಈಸ್ ಎ ಬ್ಲೆಂಡ್ ಆಫ್ ಸ್ಪಿರಿಚುವಲ್ ಆ್ಯಸ್ ವೆಲ್ ಆಸ್ ನಮ್ಮ ಆಯುಷ್ ಸಿಸ್ಟಮಿನ ಒಂದು ಫೇಸ್ ಆಗಿದ್ದಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೂಲೆಯಲ್ಲೂ ನಾವು ಬರ್ತಾ ಇದ್ದೀವಿ ಅಂದರೆ ಅದು ಬಂದಾಗ ಸ್ವೀಕರಿಸೋಕ್ಕೆ ನೀವು ತಯಾರಿರಬೇಕು. ಡಾಕ್ಟ್ರೇ, ನಿಮ್ಮ ಪ್ರಕಾರ ಆಯುಷ್ ಫೋರ್ಸು ಮೂಲೆಯಲ್ಲೂ ಹೆಂಗೆ ಹೋಗುತ್ತೆ? AFI ಮುಖ್ಯನಾ ಅಥವಾ ನಿಮ್ಮ ಒಂದು ನೇತೃತ್ವದಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಬೇಕು. ಈಗ ಆಯುಷ್ ಫೋರ್ಸ್ ಅನ್ನೋದನ್ನು ಇದು ಹರೀಶ್ ಸರ್ದು, ಅಂದರೆ ಹರೀಶ್ ಸರ್ ಅಂದರೆ ಇವರು ನನಗಿಂತ ಹೆಚ್ಚು ಸ್ಪಿರಿಚುವಲ್ ನಾಲೆಜ್ ಇರ್ತಕ್ಕಂಥ ಅವರಿಗೆ ಸಾಕಷ್ಟು ಅದರ ಮೇಲೆ ಅವಾರ್ಡ್ಗಳ ಮುಂದೆ ಮ್ಯಾನೇಜ್ಮೆಂಟ್ ಗುರು ಅಂತ ಕರೀತಾರೆ. ಆಮೇಲೆ ರಾಜರ್ಷಿ ಅಂತ ಅವಾರ್ಡ್, ಹೊರದೇಶದಿಂದ ರಾಜರ್ಷಿ ಅಂತ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಅವರ ಕನಸಿನ ಕೂಸನ್ನು ನಾವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದರೆ ನಾನು ಮಾಡ್ತಾ ಇಲ್ಲ, ನಮ್ಮ ಅಸೋಸಿಯೇಷನ್ ಥ್ರೂ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಾಯಕರೆಲ್ಲರೂ ಕಾರಣ. ಸೊ ಅದನ್ನು ಇದನ್ನು ಪ್ರತಿ 224 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಗೂ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟಿಸೋ ಜವಾಬ್ದಾರಿ ಆಯುಷ್ TV ಅವ್ರದ್ದಿದೆ. ಅವ್ರ ಜೊತೆ ನಾವು ಸಹಯೋಗ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ನಾವು AFI ಕರ್ನಾಟಕ ನಾವೇನು ಮಾಡ್ತಾಯಿದ್ದೀವಿ, ನಾವು ಆಯುಷ್ TV ಅವ್ರ ಜೊತೆ ನಾವು ಸಹಕಾರ ಮಾಡ್ತಾಯಿದ್ದೀವಿ. ಇದು ಮೇನ್ ಎಲ್ಲ ಕ್ರೆಡಿಟ್ ಎಲ್ಲ ಹರೀಶ್ ಸರಿಗೆ ಹೋಗುತ್ತೆ ಮತ್ತು ಅವ್ರ ಟೀಮಿಗೆ ಹೋಗುತ್ತೆ. ಮತ್ತು ಅವ್ರ ಜೊತೆ ನಾವು ಇದ್ದೀವಿ, ನಮ್ಮ ಜೊತೆ ಅವರು ಇದ್ದಾರೆ. ಇದು ಒಂಥರ ಕೊಡುಕೊಳ್ಳೋ ವ್ಯವಹಾರ ಇದ್ದಂಗೆ. ನಾವೆಷ್ಟು ಕೊಟ್ಟಿವಿ ನಾವು 10 ಪಟ್ಟು ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ಫಸ್ಟ್ ಟೈಮ್ ಅವ್ರ ಚಾನಲ್ ಮುಂದೆ ಬಂದು ಕೂತಿರೋದು. ಅವ್ರು ಬರಲ್ಲ ಅಂತ ನಾನು ಬಿಡಲ್ಲ ಅಂತ. ಅವ್ರ ಗುಣ ನೋಡಿ ಯಾವುದು ಕ್ರೆಡಿಟ್ ತೊಗೊಳ್ಳಲ್ಲ. ಆದರೆ ಬೆಳಗ್ಗೆಯಿಂದ ಶುರು ಆದರೆ ರಾತ್ರಿವರೆಗೂ ನಾನು ಇವ್ರಿಗೆ ಗೋಳು ಹಾಕ್ಕೊಳ್ತಾ ಇರ್ತೀನಿ, ಅವ್ರ ಪಾಪ ದುಡಿತಾ ಇರ್ತಾರೆ. ಯಾಕಂದ್ರೆ ನಾವು ಟೀಮಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಇವತ್ತೊಂದು ವಿಚಾರ ಹೇಳ್ತೀನಿ, ಸಕ್ಸಸ್ ಅನ್ನೋದು ನೋಡಿದಾಗ ಅವ್ನು ಮಾಡ್ದ ಅಂತೀವಿ, ಬಟ್ ಅದ್ರ ಹಿಂದೆ ಇರುವಂಥ ಒಂದು ಸ್ಯಾಕ್ರಿಫೈಸು, ಸಫರಿಂಗ್ ಇದೆ ಅಲ್ಲ, ಇದು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಬಟ್ ಸ್ಯಾಕ್ರಿಫೈಸು ಮತ್ತು ಸಫರಿಂಗು ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಹ್ಯುಮ್ಯಾನಿಟಿ. ನಮ್ಮ ಪುಣ್ಯ ಈ ಒಂದು ಆಯುಷ್ ಸಿಸ್ಟಮಲ್ಲಿ ನಾವಿದ್ದೀವಿ. ಡಾಕ್ಟರ್ GB ಕುಂಬಾರ್ ಅವರು ಈ ಒಂದು ಮೂಮೆಂಟಲ್ಲಿ
ಡಿಜಿಟಲ್ ಮುಖೇನ ಇರ್ಬೋದು, ಮತ್ತು ಅವರ ಒಂದು ನಾಲೆಜು, ಅವ್ರ ನಾಲೆಜ್ ಹೆಂಗೆ ಅಂದರೆ ಬ್ಲೆಂಡ್ ಮಾಡ್ತಾರೆ. ಅವರು ಬ್ಲೆಂಡ್ ಮಾಡಿಬಿಟ್ಟು ಕೊಡುವಂಥ ಒಂದು ಮೆಡಿಸಿನ್ ಸಿಸ್ಟಮ್ ಇರ್ಬೋದು, ಮತ್ತು ಅವ್ರು ಕೊಡುವಂಥ ಒಂದು ನಾಲೆಜ್ ಇರ್ಬೋದು, ಇಟ್ ಈಸ್ ಇಂಪೆಕ್ಕಬಲ್. ಸೊ ಈ ವಿಚಾರವಾಗಿ ಡಾಕ್ಟ್ರೇ, ನೀವು ಸ್ಕಿನ್ ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರ ಟ್ರೀಟ್ಮೆಂಟಲ್ಲಿ, ಪ್ಲಸ್ ಕಿಡ್ನಿ ವಿಚಾರದಲ್ಲೂ ನೀವು ಎಕ್ಸ್ಪರ್ಟ್ ಆಗಿದ್ದೀರ. ಹೊರ ಕಡೆಯಿಂದೆಲ್ಲ ಬರ್ತಾರೆ ನಿಮಗೆ ಬೆಳಗಿಗೆ. ಏನಕ್ಕೆ ಇವೆಲ್ಲ ಬರ್ತಾ ಇದೆ ಕಾಯಿಲೆಗಳು ಇವತ್ತು ಜನರಿಗೆ ಜಾಸ್ತಿ ಏನಕ್ಕೆ ಆಗ್ತಿದೆ ನಿಮ್ಮ ಪ್ರಕಾರ? ಇದು ಏನಾಗುತ್ತೆ ಅಂತ ಸರ್, ಈಗ ಕೆಲವೊಂದು ಈಗ ಹೇಳಿದ್ರಲ್ಲ ನೀವು, ಜಂಕ್ ಫುಡ್ಡು, ಆಮೇಲೆ ಮೈದಾ, ಆಮೇಲೆ ಅಂದರೆ ವೈಟ್ ಪೈಸನ್ಸ್ ಅಂತ ಹೇಳ್ತಾರೆ, ಉಪ್ಪು, ಮೈದಾ, ಇವೆಲ್ಲ ಏನದಾವೆ ವೈಟ್ ಪೈಸನ್ಸ್ ಅಂತಾರೆ. ಸೊ ಇವು ಮೇನ್ ಕಾರಣಗಳು. ಆಮೇಲೆ ಈ ಗೋಧಿ ಜಾಸ್ತಿ ಅಂದರೆ ನಮ್ಮಲ್ಲಿ ಏನು ಹೇಳ್ತಾರೆ, ಯಾವ್ಯಾವ ನೀವು ಭಾಗದಲ್ಲಿ ಇರ್ತೀರಿ ಆ ಥರದ ಫುಡ್ಗಳನ್ನ ತಿನ್ನಿರಿ. ಈ ಎಲ್ಲ ಫುಡ್ಡು ಎಲ್ಲ ಕಡೆ ಸಿಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಫಾಸ್ಟಾಗಿ ಬೇಕಾಗಿದೆ. ಈಗ ಅದು ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡೋ ಪೇಷನ್ಸ್ ಅಂತೂ ಎಲ್ಲವೇ ಇಲ್ಲ. ಆಮೇಲೆ ಅಷ್ಟು ಇನ್ಸ್ಟಂಟಾಗಿ ಬೇಕಾಗಿದೆ, ಎಲ್ಲರೂ ಇನ್ಸ್ಟಂಟಾಗಿ ಕೇಳ್ತಾರೆ. ಸೊ ಈಗ ಏನಾಗ್ತಾಯಿದೆ, ನೀರು ಹೈಡ್ರೇಷನ್ ಮೇಂಟೈನ್ ಮಾಡಲ್ಲ, ನೀರು ಕಮ್ಮಿ ಕುಡಿತಾರೆ. ಆಮೇಲೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಆಲ್ಸೋ ಅದು ಎಫೆಕ್ಟ್ ಆಗೇ ಆಗುತ್ತೆ. ಆಮೇಲೆ ಕೆಲವೊಂದು ಏನು ದೇಹಕ್ಕೆ ಒಳ್ಳೆಯದಲ್ಲ ಅಂದರೆ ಸಾಫ್ಟ್ ಡ್ರಿಂಕ್ಸು, ಇವೆಲ್ಲ ನಾವು ಬೇಡವಾದದ್ದು ವಸ್ತುಗಳನ್ನ ನಾವು ಜನ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಈಗ ಫಾಸ್ಟ್ ಫುಡ್ಡಿಗೂ ಅಷ್ಟೇ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾರೆ, ಸಾಫ್ಟ್ ಡ್ರಿಂಕ್ಸಿಗೂ ಅಷ್ಟೇ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಆಹಾರಗಳನ್ನ ಕಮ್ಮಿ ಮಾಡಿದ್ದಾರೆ ಜನ. ಸೊ ಅವೆಲ್ಲನೂ ಇವಕ್ಕೆ ಕಾರಣ ಆಗುತ್ತೆ ಸರ್. ಡಾಕ್ಟ್ರ್, ಇವಾಗ ನೀವು ಹೇಳಿದ್ದೆಲ್ಲ ನಾವು ತೊಗೊಳ್ಳೋಣಪ್ಪ, ಸುಮ್ಮನೆ ಚರ್ಚೆಗೆ ಹೇಳ್ತಿರೋದು. ಈ ನಮ್ಮ ಕುಂಭಮೇಳ ಆಯಿತು, ಅಲ್ಲಿ ಸಾಧುಗಳು ಬಂದರು, ಅಗೋರಿಗಳು, ನಾಗ ಸಾಧುಗಳು. ಅವ್ರಿದ್ದು ಯಾವುದೂ ಪಾಲಿಸಲ್ಲ. ಅವ್ರು ಏನು ತಿಂತಾರೆ ಏನು ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಅವ್ರು ಯಾರೂ ಡಾಕ್ಟ್ರ್ ಹತ್ರ ಹೋಗಿಲ್ಲ. ಅವ್ರು ಎಲ್ಲರೂ ಹೆಲ್ತಿ ಆಗೋರೆ. ಏನು ಇದಕ್ಕೂ ಪ್ರಾಕ್ಟಿಕಲಾಗಿ ಇವತ್ತು ಮಾಡರ್ನ್ ಸೈನ್ಸ್ ಏನು ಹೇಳ್ತಿದೆ, ಅಥವಾ ನೀವು ಡಾಕ್ಟರ್ಸ್ ಏನು ಹೇಳ್ತಿದ್ದೀರಾ, ಬಟ್ ಅವರು ಅದಕ್ಕಿಂತ ಮೇಲೆ ಹೆಂಗಿದ್ದಾರೆ, ಏನು ಮಾಡಬೇಕು, ನಾವು ಆ ಗುಣಗಳನ್ನ ಏನಾದ್ರು ತೊಗೋಬೋದು, ಏನು ಮಾಡ್ಬೋದು ನಿಮ್ಮ ಪ್ರಕಾರ? ಯೋಗ ಸರ್, ಅವರೆಲ್ಲ ಯೋಗ ಶಕ್ತಿಯಿಂದನೇ ಅವರು ಮಾಡ್ತಾರೆ ಸರ್. ಮತ್ತು ಆಹಾರ ಅವ್ರು ನ್ಯಾಚುರಲ್ ಫುಡ್ಡೇ ತಿಂತಾ ಇರ್ತಾರೆ ಸರ್. ಅವ್ರಿಗೇನು ಯಾವುದು ಜಂಕ್ ಫುಡ್ ಅವೈಲೇಬಲ್ ಇರೋಲ್ಲ, ಸಾಫ್ಟ್ ಡ್ರಿಂಕ್ಸು ಇರೋಲ್ಲ. ಸೊ ಅವರು ಇರೋದೇ ಕಾಡಲ್ಲಿ ಅಂತಂದಮೇಲೆ, ಸೊ ಕಾಡಲ್ಲಿ ಸಿಗ್ತಕ್ಕಂಥ ಆಹಾರಗಳನ್ನ ತಿಂತಾರೆ. ಆ ಕಾಡಲ್ಲಿ ಯಾವುದೂ ಪೊಲ್ಯೂಷನ್ ಆಗಿಲ್ಲ ಪುಣ್ಯಕ್ಕೆ ಇಲ್ಲಿವರೆಗೂ, ಮುಂದೆ ಗೊತ್ತಿಲ್ಲ. ಯಾಕಂದರೆ ನಾವು ಹ್ಯೂಮನ್ ಗ್ರೀಡ್ ತುಂಬ ಜಾಸ್ತಿ ಆಗಿದೆ, ಕಾಡನ್ನು ನಾವೆಲ್ಲ ಹಾಳು ಮಾಡಿದ್ರೆ ಸೊ ಅಲ್ಲಿನೂ ಆಗ್ಬೋದು. ಬಟ್ ಈ ಹೊರಗಡೆ ಇರ್ತಕ್ಕಂಥ ನಮ್ಮಲ್ಲಿ ತುಂಬ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ವಿಷ ಸೇರ್ತಾ ಇದೆ ಆಹಾರದಲ್ಲಿ, ಸೇರಿ ನಾವು ತಿಂತಕ್ಕಂಥ ಆಹಾರ ವಿಷ ಆಗಿದೆ. ಅದರಿಂದ ಎಲ್ಲ ರೋಗಗಳು ಮತ್ತು ಅವ್ರ ಸಾಧುಗಳಿಗೆಲ್ಲ ಮತ್ತು ಒರಿಜಿನಲ್ ಚೆನ್ನಾಗಿರೋದು ಸಿಗ್ತಾ ಇದೆ ಅವರಿಗೆ. ಮತ್ತು ಯೋಗಿಕ ಶಕ್ತಿಯಿಂದ ಅವ್ರಿಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಅವರು ಆರಾಮಾಗಿ 100 ವರ್ಷ 150 ವರ್ಷ ಬದುಕ್ತಾರೆ. ಡಾಕ್ಟ್ರೇ, ಈಗ ತಾನೇ ನೀವು ಹೇಳಿದ್ರಿ, ನೀವು ನಮ್ಮ ಸಾಧುಗಳು, ಸಂತರುಗಳು, ಅಥವಾ ನಾಗ ಸಾಧು ಇರ್ಬೋದು, ಅಥವಾ ಮಹಾಕುಂಭದಲ್ಲಿ ಬಂದಂತಹ ಅವರ ಅಗೋರಿಗಳು ಇರ್ಬೋದು, ಅವರು ಒಳ್ಳೆಯ ಆಹಾರ ತಿಂತಾರಂತ. ತಪ್ಪು ತಿಳ್ಕೊಬೇಡಿ, ಒಳ್ಳೆಯದು ಕೆಟ್ಟದ್ದು ಅವರು ಯಾವುದೇ ಕಾರಣಕ್ಕೂ ಕಾರ್ಬ್ಸ್ ಎಷ್ಟು, ಪ್ರೋಟೀನ್ ಇಷ್ಟು, ವಿಟಮಿನ್ ಮಿನರಲ್ ಇಷ್ಟು, ಮಿನರಲ್ ವಾಟ್ರ್ ಈ ಥರ ತೊಗೋಬೇಕು, ಇದನ್ನು ಆಲ್ಕಲೈನ್ ವಾಟ್ರು ಏನೂ ನೋಡಲ್ಲ. ನನಗೆ ತಿಳಿದ ಮಟ್ಟಿಗೆ, ಸರಿನೋ ತಪ್ಪೋ ಗೊತ್ತಿಲ್ಲ, ಅವರು ಕೆಲವೊಬ್ಬರು ಮಾಂಸಾಹಾರನೂ ತೊಗೊಳ್ತಾರೆ ಅಂತಾರೆ, ನಮ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಜೊತೆಲಿ ಧೂಮಪಾನ ಬೇರೆದಿಲ್ಲ, ಅದು ಅವ್ರ ಆ್ಯಂಗಲಲ್ಲಿ ಬೇರೆ ಇರುತ್ತೆ. ನನ್ನ ಪ್ರಕಾರ ಹೇಳೋದಾದರೆ, ಇವತ್ತು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಇರೋದ್ರಿಂದ ಹೇಳ್ತಾ ಇದ್ದೀನಿ, ಏನಾರೋ ಒಬ್ಬ ವ್ಯಕ್ತಿ ಯೂಟ್ಯೂಬು, ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅಲ್ಲಿರೋ ಸಜೆಷನ್ ತೊಗೊಳ್ತಾ ಇದ್ದರೆ ಅವನು ಉದ್ಧಾರ ಆಗಲ್ಲ. ಯಾಕೆ ಅಂತಂದರೆ ಒಬ್ರೊಬ್ಬರು ಒಂದೊಂದು ಹೇಳ್ತಾರೆ, ಇದನ್ನು ತೊಗೋಬೇಡ, ಇದು ಮಾಡಬೇಡ. ಇವನು ಆ್ಯಕ್ಟ್ರ್ ಅಂತಲೇ ನಾನು 6 ಗಂಟೆ ಮೇಲೆ ತಿನ್ನಲ್ಲ, ಮಲ್ಕೋಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಜಿಮ್ಮಲ್ಲಿ ಇಷ್ಟು ವರ್ಕೌಟ್ ಮಾಡು. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ. ಇದು ಓವರಾಗಿ ಥಿಂಕಿಂಗಿಂದನೇ ಇವೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ನನ್ನ ಪ್ರಕಾರ ಹೇಳೋದಾದರೆ, ನಮ್ಮ ಮೈಂಡ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ನಾವು ಯಾಕಂದ್ರೆ ನೀವು ಸ್ಪಿರಿಚುವಲ್ ಇರೋದ್ರಿಂದ ನಿಮ್ಮ ಹತ್ರ ಮಾತಾಡ್ಬೋದು, ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ. ತಗೊಳ್ಳುವಾಗ ಶಿವಾರ್ಪಣ ಬಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಕೊಂಡು ತೊಗೊಂಡ್ರೆ ವಿಷಾನ ಅಮೃತ ಆಗುತ್ತೆ. ಇವತ್ತು ಅದನ್ನು ಹೇಳ್ಕೊಡ್ತಿಲ್ಲ ನಾವು. ಇದು ನಮ್ಮಲ್ಲಿ ಏನು ಹೇಳ್ಕೊಡ್ತಿದ್ವಿ ಅಂದರೆ, ಯಾವ ಪ್ರಾಡಕ್ಟ್ನ ಮೂವ್ ಮಾಡಬೇಕು, ಪ್ರೋಟೀನ್ನ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರೆ. ಅಥವಾ ಹೆಂಗೆ ಜನನ ಪುಲ್ ಮಾಡಬೇಕು, ಹೆಂಗೆ ಅವರನ್ನು ಹೈಜಾಕ್ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು. ಆಮೇಲೆ ನೋಡಿ, ನಮ್ಮಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದೇ ಇದ್ದಿಲ್ಲ.
ಈ ಬ್ರೇಕ್ಫಾಸ್ಟು ಬೇಕೇ ಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ಈ ಕಾರ್ನ್ಫ್ಲೆಕ್ಸು, ಸೆರೆಲ್ಸು ಇವೆಲ್ಲ ಏನೇನೋ ಬರ್ತಾವಲ್ಲ, ಆ ಕಂಪ್ನಿಗಳು ಸೇರಿಬಿಟ್ಟು ಮಾಡಿರುವಂಥದ್ದು. ಅದು ಹೆಂಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಬಟ್ ಜನಕ್ಕೆ ಗೊತ್ತಿಲ್ಲ ಇದು. ಸೊ ನನ್ನ ಪ್ರಕಾರ ಮೈಂಡ್ ವಿಲ್ ಪ್ಲೇ ಮೇಜರ್ ರೋಲ್ ಫಾರ್ ಎ ಹೆಲ್ತಿ ಬಾಡಿ, ನಾಟ್ ದಿ ಫುಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಡಾಕ್ಟರ್? ಅಬ್ಸಲ್ಯೂಟ್ಲಿ ಕರೆಕ್ಟ್ ಸರ್, ನೀವು ಹೇಳ್ತಾ ಇರೋದು 100% ನಿಜ. ಇದ್ರ ಬಗ್ಗೆ ಹೆಂಗೆ ನಾವು ಜನಕ್ಕೆ ತಲುಪಿಸೋದು? ಯಾಕೆಂದರೆ ಜನಕ್ಕೆ ವೀಕ್ ಮಾಡಿಬಿಟ್ಟಿದ್ದಾರೆ ಮೆಂಟಲಿ. ಅದು ಮಾಡಿರೋದು ಯಾರಲ್ಲಿ? ಮತ್ತೆ ಮೀಡಿಯಾದವರೇ, ನೀವು ಸೋಷಿಯಲ್ ಮೀಡಿಯಾ ಅಂತೀವಲ್ಲ ಅವೇ ಮಾಡಿರೋದು. ಇದ್ರ ಬಗ್ಗೆ ತಮ್ಮ ಮುಖೇನ, ಆಯುಷ್ ಫೋರ್ಸ್ ಮುಖೇನ ನಾವು ಎಲ್ಲರಿಗೂ ಮೂಲಗಳಿಗೂ ತಲುಪಿಸಿ ಅದನ್ನು ಚೇಂಜ್ ಮಾಡಬೇಕು. ಆಯುಷ್ ಫೋರ್ಸಲ್ಲಿ ನಿಮ್ಮ ಕೊಡುಗೆ, ನಿಮ್ಮ ಎಫ್ ಕೊಡುಗೆ, ನಿಮ್ಮ ಒಂದು ಸ್ಟ್ರೆಂತ್ ಬಗ್ಗೆ ಚೂರು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಆಲ್ರೆಡಿ ತುಂಬ ದಿವಸದಿಂದ, ಅಂದರೆ ಹೆಚ್ಚು ಕಮ್ಮಿ 1 ತಿಂಗಳಿಂದ ಆಯುಷ್ ಫೋರ್ಸ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಆಮೇಲೆ ಸಾಕಷ್ಟು ಜನ ನಮ್ಮ ಆಯುಷ್ ವೈದ್ಯರು ಅದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಹೆಚ್ಚು ಕಮ್ಮಿ 20,000 ಜನ ಆಯುಷ್ ಫೋರ್ಸಿಗೆ ಸೇರಿದ್ದಾರೆ. ಇನ್ನೂ ತುಂಬ ಜನ ಆಯುಷ್ ಫೋರ್ಸಿಗೆ ಸೇರ್ತಾರೆ. ಸೊ ನಾವೆಲ್ಲರೂ ಸೇರಿ ಆಯುಷ್ ಟಿ ವಿಯವರು ಮತ್ತು AFI ಕರ್ನಾಟಕ ನಾವಿಬ್ಬರೂ ಸೇರಿದರೆ ನಾವು ಪ್ರತಿಯೊಬ್ಬ ಮೂಲೆಗೂ ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ರೀಚ್ ಆಗ್ಬೋದು. ನಾವು ವಿಮೆನ್ ವೆಲ್ ಬೀಯಿಂಗ್ ಮೂಮೆಂಟ್ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲೇನೂ ಇದೆ. ಆಯುಷ್ ಟಿ ವಿ ಈಗ ನೀವು ಸೋಷಿಯಲ್ ಜವಾಬ್ದಾರಿ ಇರೋದ್ರಿಂದ ಆಯುಷ್ ಟಿ ವಿಯವ್ರ ಮೇಲೆ ಇದೆ. ಆಯುಷ್ ಟಿ ವಿ ಮೇನ್ ಫೋಕಸ್ ಮಾಡೋದೇ ಇದು ಆಯುಷ್ ಸಿಸ್ಟಮ್ ಮೇಲೆ. ಆಯುರ್ವೇದ, ಯೋಗ, ಯುನಾನಿ, ನ್ಯಾಚುರೋಪತಿ, ಹೋಮಿಯೋಪತಿ ಇವೆಲ್ಲ ಇದ್ರ ಮೇಲೇ ಮಾಡ್ತಾ ಇರೋದ್ರಿಂದ ಈಗ ನಮ್ಮ ಜವಾಬ್ದಾರಿನೂ ಇದೆ, ನಮ್ಮ ಅಸೋಸಿಯೇಷನ್ ಜವಾಬ್ದಾರಿನೂ ಇದೆ. ನಾವು ಜನರನ್ನ ಬರೀ ಟ್ರೀಟ್ಮೆಂಟ್ ಮಾಡೋ ಜವಾಬ್ದಾರಿ ಅಲ್ಲ, ಜನರ ಆರೋಗ್ಯ ಕಾಪಾಡಿಕೊಳ್ಳೋ ಜವಾಬ್ದಾರಿ. ನಮ್ಮ ಆಯುರ್ವೇದದಲ್ಲಿ ಹೇಳೋದೇ ಅದೇ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದು ಆರಾಮ್ ತಪ್ಪಿದ ಮೇಲೆ ಅವ್ರನ್ನ ಆರಾಮ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ಅದನ್ನ ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಏನು ಮಾಡಬೇಕು ಅನ್ನೋದು ಅದು ನಮ್ಮ ಮುಖ್ಯನ, ನಿಮ್ಮ ಮುಖ್ಯನ. ನಾವು ಒಬ್ರಿಗೊಬ್ರು ಒಟ್ಟಿಗೆ ಸೇರಿದ್ರೆ ಇದನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಡ್ಬೋದು. ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇದ್ದೀರಿ, ನೀವು ಯಾವಾಗಲೂ ನಮ್ಮ ಜೊತೆ ಇದ್ದೀರಿ. ನಾವು ನಿಮ್ಮ ಮಾತು ಕೊಡ್ತೀನಿ. ನಮ್ಮ AFI ಕರ್ನಾಟಕದ ವತಿಯಿಂದ ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಪದಾಧಿಕಾರಿಗಳಿಂದ ಈ ಮೂಮೆಂಟನ್ನು ಸಕ್ಸಸ್ ಮಾಡೋ ಜವಾಬ್ದಾರಿ ನಿಮ್ಗೆ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಇಬ್ಬರು ಸೇರಿ ಅದನ್ನು ಸಕ್ಸಸ್ ಮಾಡೋಣ ಅಂತ ನನ್ನ ಅನಿಸಿಕೆ. ವೀಕ್ಷಕರೇ ನೋಡಿ, ಇದು ನಮಗೆ ಬಂದಿರುವಂಥ ಒಂದು ಶಕ್ತಿ. ನಾನಿವತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಡಾಕ್ಟರ್ಸ್ಗಳೇ ಡಾಕ್ಟ್ರ್ ಹತ್ರ ಬರಬೇಡಿ ಅನ್ನೋ ಒಂದು ಮೂಮೆಂಟ್ ಇದು. ಅಂದರೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಯಿತು, ಯಾವುದೇ ರೋಗ ಬರಲ್ಲ. ಡಾಕ್ಟ್ರ್ ಹತ್ರ ಯಾಕೆ ಹೋಗ್ತೀರಾ? ಡಾಕ್ಟ್ರುಗಳೇ ಮಾಡ್ತಿರುವಂಥದ್ದು ಇದೊಂದು ರೆವಲ್ಯೂಷನ್ ಆಗುತ್ತೆ. ಇದನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ, ಸ್ವೀಕರಿಸೋಕ್ಕೆ ನೀವು ರೆಡಿ ಇದ್ದೀರಾ? ಇದೇ ಆಯುಷ್ ಫೋರ್ಸ್. ಆಯುಷ್ ಫೋರ್ಸ್ಗೆ ಬಂದಿದ್ದಕ್ಕೆ ಡಾಕ್ಟರ್ GB ಕುಂಬಾರ್ ಅವ್ರಿಗೆ ಧನ್ಯವಾದಗಳು ಸರ್. ತಮಗೂ, ತಮ್ಮ ಆಯುಷ್ ಟಿ ವಿ ಟೀಮಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ತೆ.